ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಮೆಂತ್ಯ ಸೊಪ್ಪಿನ ತವಾ ಫ್ರೈ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಒಂದು ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಸೋಸ್ಕೊಂಡು ಸ್ವಚ್ಛಗೆ ತೊಳೆದು ಇಟ್ಕೊಂಡೇನಿ. ಮತ್ತು ಹಿಂಗೆ ಇವನ್ನ ಉದ್ದುದಕ್ಕನ ಇಟ್ಕೊಂಡೇನಿ. ಈಗ ಇವನ್ನ ಒಂದು ಸ್ವಲ್ಪ ನಾನು ಕಟ್ ಮಾಡ್ಕೊತೀನಿ. ಇವನ್ನ ಆ್ಯಕ್ಚುಲಿ ಉದ್ದುದಕ್ಕೆ ಇದ್ರನ ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬಟ್ ಚೆರಿಗೆ ತಿನ್ನೋಕೆ ಇಷ್ಟಪಡಂಗಿಲ್ಲ. ಸೊ ಹಂಗಾಗಿ ಸ್ವಲ್ಪ ಲೈಟಾಗಿ ನಾನು ಕಟ್ಟ ಮಾಡ್ಕೊಳಕತ್ತೇನಿ. ಬರೀ ಕಟ್ಟಂತೂ ಮಾಡ್ಕೊಂಡೇನಿ. ಈಗ ನೆಕ್ಸ್ಟ್ ಇವನ್ನ ತವಾ ಫ್ರೈ ಮಾಡೋಣಂತ. ನೆಕ್ಸ್ಟ್ ನಾನು ಇಲ್ಲೇ ಒಂದು ತವಿನ ಚಲೋತ್ನಂಗೆ ಕಾಸ್ಕೊಂಡು ಅದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ನಾನು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡೇನಿ. ಈಗ ಎಣ್ಣೆನೂ ಕೂಡ ನಾನು ಚಲೋತ್ನಂಗೆ ಕಾಯಿಸ್ಕೊತೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವೊಂದು 3 ರಿಂದ 4 ಚಿಟಿಕೆಯಷ್ಟು ಜೀರಿಗೆ ಹಾಕೋತೀನಿ. ಜೀರಿಗೆ ಚಟ ಅಂದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ಜಸ್ಟ್ ಅದನ್ನು ಜಜ್ಜಿ ಇಟ್ಕೊಂಡೇನಿ. ಪೇಸ್ಟ್ ಮಾಡಿ ಹಾಕೋಬೇಡ್ರಿ, ಜಜ್ಜಿನ ಹಾಕೋರಿ, ಅಂದ್ರನ ಪಲ್ಯ ಭಾರಿ ಟೇಸ್ಟಾಗಿ ಬರ್ತೈತಿ. ಸೊ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕ್ಕೊಂಡು ಲೈಟಾಗಿ ಒಂಚೂರ ನಾನು ಫ್ರೈ ಮಾಡ್ಕೊಂಡೇನಿ. ಈಗ ಒಂದು 2 ಹಸಿ ಮೆಣಸಿನ್ಕಾಯಿನ ಜಸ್ಟ್ ನಡು ಒಂದು ಕಟ್ ಮಾಡ್ಕೊಂಡು ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡೇನಿ. ಈಗ ಮೆಣಸಿನ್ಕಾಯಿನ ಚಲೋತ್ನಂಗೆ ಫ್ರೈ ಮಾಡೋಣಂತ. ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ನೋಡ್ರಿ. ಮತ್ತು ಟೇಸ್ಟು ಕೂಡ ಅಷ್ಟು ಮಸ್ತಾಗಿ ಬರ್ತೈತಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ 2 ಚಿಟಿಕೆಯಷ್ಟು ನಾನು ಇದಕ್ಕೆ ಹಿಂಗ ಅಂತ ಹಾಕೋತೀನಿ. ನೆಕ್ಸ್ಟ್ ಈಗ ಒಂದು 2 ರಿಂದ 3 ಚಿಟಿಕೆಯಷ್ಟು ನಾನು ಅರಿಶಿನ ಹಾಕ್ಕೋತೀನಿ. ಅರಿಶಿನ ಕಂಪ್ಲೀಟ್ಲಿ ಆಪ್ಷನಲ್ ಐತಿ, ನೀವು ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪು ಹಾಕ್ಕೊಂಡೆ. ಇದನ್ನೆಲ್ಲನೂ ಕೂಡ ಈಗ ಒಂದು ಸಲ ಚಲೋತ್ನಂಗೆ ನಾನು ಮಿಕ್ಸ್ ಮಾಡ್ಕೋತೇನಂತ. ಬಿಸಿ ಬಿಸಿ ರೊಟ್ಟಿಗೆ ಇದು ಭಾರಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಆಗ್ತೈತೆ ನೋಡಿರಿ. ನೀವು ಚಪಾತಿಗೂ ಸರ್ವ್ ಮಾಡ್ಬೋದು, ಬಟ್ ರೊಟ್ಟಿಗೆ ಭಾರಿ ಬೆಸ್ಟ್ ಆಗ್ತೈತಿ. ನೆಕ್ಸ್ಟ್ ಈಗ ಹೆಚ್ಚಿಟ್ಕೊಂಡಂಥ ಉಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋನಾಗ ಫ್ರೈ ಮಾಡೋಣಂತ. ಮೆಂತ್ಯ ಸೊಪ್ಪಿಂದ ಹಸಿ ಸ್ಮೆಲ್ ಹೋಗೋ ಮಟ್ಟ ಫ್ರೈ ಮಾಡೋನು. ಇದನ್ನು ನೀವು ಬಾಳ್ಗಿ ಒಳಗೂ ಮಾಡ್ಬೋದು, ಬಟ್ ತವಾನಾಗ ಮಾಡಿದರೆ ಭಾರಿ ಟೇಸ್ಟ್ ಆಗಿರ್ತೈತಿ. ಮತ್ತು ರೊಟ್ಟಿ ಮತ್ತು ಚಪಾತಿ ಮಾಡಿರ್ತೀವಲ್ಲ, ಅದೇ ತವಾ ಒಳಗನ ಫ್ರೈ ಮಾಡಿಬಿಟ್ವಿ ಅಂದ್ರೆ ತವಾ ಫ್ರೈ ರೆಡಿ ಆಗಿಬಿಡ್ತೈತೆ ನೋಡಿರಿ. 2 ನಿಮಿಷದಾಗ ಮೆಂತ್ಯ ಸೊಪ್ಪಿನ ತವಾ ಫ್ರೈ ಕ್ವಿಕ್ ಆ್ಯಂಡ್ ಈಸಿಯಾಗಿ ರೆಡಿ ಆಗ್ತೈತಿ. ಬರೀ ಮೆಂತ್ಯ ಸೊಪ್ಪನ್ನ ಚಲೋತ್ನಂಗೆ ನಾನು ಫ್ರೈ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊಪ್ಪು ಚಲೋತ್ನಂಗೆ ಫ್ರೈ ಆಗೈತಿ ನೋಡ್ರಿ. ಈಗ ನಾನು ಹುರಿದು ಪೌಡ್ರ್ ಮಾಡ್ಕೊಂಡಂಥ ಶೇಂಗಾ ಪುಡಿನ ಹಾಕ್ಕೊಳತ್ತೀನಿ. ಒಂದು 2 ಚಮಚದಷ್ಟು ಶೇಂಗಾ ಪುಡಿ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊತೀನಿ. ಈಗ ನೆಕ್ಸ್ಟ್ ಏನಂತಂದ್ರೆ ಎಣ್ಣೆ ಮತ್ತೊಂದು 2 ಚಮಚದಷ್ಟು ಹಸಿ ಎಣ್ಣೆನ ಇದಕ್ಕೆ ಹಾಕೊಳ್ಳೋಣ. ಈ ಥರ ಮಾಡ್ಕೊಂಡು ನೋಡ್ರಿ, ಪಲ್ಯ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಸೊ ಒಂದು 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಜಸ್ಟ್ ಅದನ್ನು ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಮೆಂತ್ಯ ಸೊಪ್ಪಿನ ತವಾ ಫ್ರೈಯ ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ ನೋಡ್ರಿ. ಎಣ್ಣೆ ಹಾಕಿದ್ಮೇಲೆ ಜಾಸ್ತಿ ಏನು ಬಿಸಿ ಮಾಡೋದು ಬೇಡ, ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗುವಂಥ ಮೆಂತ್ಯ ಸೊಪ್ಪಿನ ತವಾ ಫ್ರೈಯ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.